ಕನ್ನಡ ಚಿತ್ರರಂಗದ ಖ್ಯಾತ ನಟಿ ರಚಿತಾ ರಾಮ್ ಅವರು ಇಂದು ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗ್ರಾಮದಲ್ಲಿ ಇರುವ ಮಹಾನ್ ಸಾಮ್ರಾಟ್ ಅವರ ನಿವಾಸಕ್ಕೆ ಆಗಮಿಸಿ ಅವರ ಕುಟುಂಬದ ಆತಿಥ್ಯವನ್ನ ಸ್ವೀಕರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರಚಿತಾ ರಾಮ್ ಅವರು ಮಹಾನ್ ಸಾಮ್ರಾಟ್ ಅವರಿಗೆ ಸ್ವತಃ ಕೈತುತ್ತು ತಿನ್ನಿಸುವ ಮೂಲಕ ಅವರ ಮೇಲಿನ ಆತ್ಮೀಯತೆ ಮತ್ತು ಅಭಿಮಾನವನ್ನ ವ್ಯಕ್ತಪಡಿಸಿದರು. ಅಲ್ಲದೆ ತಮ್ಮನ್ನ ಆತ್ಮೀಯವಾಗಿ ಆತಿಥ್ಯ ನೀಡಿದ ಮಹಾನ್ ಸಾಮ್ರಾಟ್ ಅವರ ಕುಟುಂಬದವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಖ್ಯಾತ ನಟಿ ರಚಿತಾ ರಾಮ್ ಅವರು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಮಂಜುನಾಥ್ ದೇವು ಅವರ ಸುಪುತ್ರರು ಆದ ಮಾನಸ್ ಮತ್ತು ಮೌಲ್ಯ ಅವರ ವಿವಾಹಕ್ಕೆ ಶುಭಾಶಯಗಳನ್ನು ಕೋರಿ ನೂತನ ದಂಪತಿಗೆ ಸುಖ ಶಾಂತಿ ಆರೋಗ್ಯ ಮತ್ತು ಉಜ್ವಲ ದಾಂಪತ್ಯ ಜೀವನಕ್ಕಾಗಿ ಶುಭ ಹಾರೈಸಿದರು. ಈ ಔತಣಕೂಟದಲ್ಲಿ ಮಹಾನ್ ಸಾಮ್ರಾಟ್ ಅವರ ಕುಟುಂಬದ ಸದಸ್ಯರು, ಬಂಧು ಬಳಗ, ಸ್ನೇಹಿತರು ಹಾಗೂ ಆತ್ಮೀಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ.
ಇವತ್ತು ನಮ್ಮ ಮನೆಗೆ ದಕ್ಷಿಣ ಭಾರತದ ಖ್ಯಾತ ನಾಯಕ ನಟಿ, ಕನ್ನಡದ ಡಿಂಪಲ್ ಕ್ವೀನ್ ಅಂತೇಳಿ ಹೆಸರು ಮಾಡಿರ್ತಕ್ಕಂತಹ ಶ್ರೀ ರಚಿತಾರಾಮ್ ಅವರು ಬಂದಿದ್ದರು. 18-19ನೇ ತಾರೀಕು ನಮ್ಮ ಮಗನ ಮಾನಸ್ ಮತ್ತು ಮೌಲ್ಯ ಅವರ ಮದುವೆ ಇತ್ತು ಅತ್ತಿಬೆಲೆಯಲ್ಲಿ. ಅದಕ್ಕೆ ಬರಲಿಕ್ಕಾಗಲಿಲ್ಲ, ಅವ್ರಿಗೆ ಚಿತ್ರೀಕರಣ ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ಮನೆಗೆ ಬಂದಿದ್ದರು. ನಾನು ಅವ್ರಿಗೆ ಮೊಟ್ಟ ಮೊದಲದಾಗಿ ಧನ್ಯವಾದ ಹೇಳ್ತೇನೆ. ಇವತ್ತು ಇಡೀ ಕುಟುಂಬದೊಂದಿಗೆ, ಇಡೀ ನಮ್ಮ ದೊಡ್ಡ ಮನೆ ಕುಟುಂಬದೊಂದಿಗೆ, ಯಜಮಾನ್ ಕಾಟಪ್ಪ ಮತ್ತು ಕೆಂಚಮ್ಮನ ಅವರ ದೊಡ್ಡ ಕುಟುಂಬದೊಂದಿಗೆ ತುಂಬ ಹೊತ್ತು ನಮ್ಮ ಜೊತೆ ಸಮಯ ಕಳೆದರು. ಎಲ್ಲರ ಜೊತೆಗೆ ನಗನಗ್ತಾ ಮಾತಾಡಿ ನಮ್ಮ ಜೊತೆ ಊಟ ಮಾಡಿ ಇವತ್ತು ಖುಷಿಯಾಗಿ ಹೊಸ ವಧುವರರಿಗೆ ಆಶೀರ್ವಾದ ಮಾಡಿ ಶುಭಾಶಯಗಳನ್ನು ಕೋರಿ ಹೋಗಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಅವರು ಮುಂಬರತಕ್ಕಂಥ ಎಲ್ಲ ಸಿನಿಮಾಗಳು ಕೂಡ ಯಶಸ್ವಿ ಆಗಲಿ, 100 ದಿನ ಹೋಗಲಿ, ಅವ್ರಿಗೆ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಭಾಳ ವಿಶೇಷ, ಅದೇ ಥರ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇದೇ ತಿಂಗಳು ಜೂನ್ 18-19 ನನ್ನ ತಮ್ಮ ಮಾನಸ್ ಅವ್ರದ್ದು ಮದುವೆ ಆಗಿತ್ತು. ಭಾಳ ಸಡಗರ ಮತ್ತು ಸಂಭ್ರಮದಿಂದ ಆ ಒಂದು ಮದುವೆ ಎಲ್ಲ ಕುಟುಂಬ ಸಮೇತ ಎಲ್ಲರೂ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ, ರಾಜ್ಯದ ಸಾಕಷ್ಟು ಜನ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಸಾಕಷ್ಟು ಜನ ಹಿರಿಯರು, ರಾಜಕಾರಣಿಗಳು, ಒಂದಷ್ಟು ಜನ ಎಲ್ಲರೂ ಬಂದು ಆ ಒಂದು ಹೊಸದಾಗಿ ಮದುವೆ ಆದಂತಹ ವಧುವರರಿಗೆ ಆಶೀರ್ವಾದವನ್ನು ಮಾಡಿ ಹೋಗಿದ್ದರು. ಅದೇ ರೀತಿ ಸಾಕಷ್ಟು ಜನ ಸಂಬಂಧಿಕರು, ಸ್ನೇಹಿತರು, ಬಂಧು ಬಾಂಧವರೆಲ್ಲ ಬಂದೋಗಿದ್ದರು. ನಮ್ಮಲ್ಲಿ ಏನಪ್ಪ ಅಂದರೆ ವಾಡಿಕೆ, ನಮಗೆಲ್ಲರೂ ವಿ ಐ ಪಿಗಳೇ. ಅದಕ್ಕೆ ನಾವು ಎಲ್ಲರೂ ಒಂದೇ ದೃಷ್ಟಿಕೋನದಲ್ಲಿ ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಬಂದು ಒಂದು ಮದುವೆಗೆ ಬಂದು, ಮುಹೂರ್ತಕ್ಕೆ, ರಿಸೆಪ್ಷನ್ಗೆ ಬಂದು ನನ್ನ ತಮ್ಮನ್ನ ಮದುವೆಗೆ ಬಂದು ಆಶೀರ್ವಾದನ ಮಾಡಿ ಹೋಗಿದ್ದರು. ವಿಶೇಷವಾಗಿ ಒಂದು ಮದುವೆಯಲ್ಲಿ ನನ್ನ ಮನೆ ದೇವರು, ನನ್ನ ಆರಾಧ್ಯ ದೈವ, ನನ್ನ ಯಜಮಾನರು ಧ್ರುವಣ್ಣವರು ಆ ಒಂದು ಮದುವೆಗೆ ಬಂದು ಅತ್ತಿಗೆ ಸಮೇತ ಬಂದು, ಆ ಕುಟುಂಬದ ಸಮೇತ ಬಂದು ಬೆಳಗ್ಗೆ ಮುಹೂರ್ತಕ್ಕೆ ಧ್ರುವಣ್ಣವ್ರ ತಾಯಿ ಬಂದಿದ್ದರು. ಅದಾದಮೇಲೆ ಇವರೆಲ್ಲ ಬಂದು ವಧುವರಿಗೆ ಆಶೀರ್ವಾದ ಮಾಡಿ ಹೊಸದಾಗಿ ಮದುವೆ ಆದಂಥ ಗಂಡು ಹೆಣ್ಣು 100 ವರ್ಷ ಚೆನ್ನಾಗಿರಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ ಹೋಗಿದ್ದರು. ಅದೇ ರೀತಿ ನಮ್ಮ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತಲೇ ನಾವು ಕರಿತೀವಿ. ವಾಟಲ್ ಅಣ್ಣವರಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಪ್ರವೀಣ್ ಶೆಟ್ಟರಾಗಿರ್ಬೋದು, ಈ ಥರ ಸಾಕಷ್ಟು ಜನ ಒಕ್ಕೂಟದಲ್ಲಿರುವಂಥವ್ರಾಗಿರ್ಬೋದು. ಇವರೆಲ್ಲ ಕನ್ನಡ ಪರ ಹೋರಾಟಗಾರರು. ಅದಾದಮೇಲೆ ಒಂದಷ್ಟು ಜನ ರಾಜಕಾರಣಿಗಳು. ನಮ್ಮ ಸಂಪಾದನೆ ಏನಪ್ಪ ಅಂದರೆ ಜನ, ದುಡ್ಡಲ್ಲ. ನಿಜವಾಗ್ಲೂ IT ರೈಡು ದುಡ್ಡಿರೋರ ಮೇಲೆ ಆಗ್ತದೆ. ಆ ಥರ ನಮ್ಮ ಮೇಲೆ ಏನಾದರೂ ಜನ IT ರೈಡ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರೀತಿ ಅಭಿಮಾನಕ್ಕೆ IT ರೈಡ್ ಅಂತ ಏನಾದ್ರು ಇದ್ದಂದರೆ ನಮ್ಮ ಮೇಲೆ ಮಾಡಿದ್ರೆ ನಾವು ಈಸಿಯಾಗಿ ಲೋಕ ಇಕ್ತಿರೋರಿಗೆ ಸಿಗಾಕೊಂಡ್ಬಿಡ್ತೀವಿ. ಆ ಥರ ನಮ್ಮ ಸಂಪಾದನೆ, ನಮ್ಮ ತಾತನವ್ರ ಕಾಲದಿಂದನೂ ನಮ್ಮ ನಿಜವಾದ ಸಂಪಾದನೆ ಏನಪ್ಪ ಅಂದರೆ ಆಸ್ತಿ ಅಲ್ಲ, ಜನ. ಸೊ ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ಆಗಿರ್ಬೋದು, ರಚಿತಾರಾಮ್, ಡಿಂಪಲ್ ಕ್ವೀನ್ ಅಂತ ಏನು ನಾವು ಕರಿತೀವಿ, ಅವರು ಇವತ್ತು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದು ಬಹಳ ವಿಶೇಷ. ಅದಾದಮೇಲೆ ನನಗಂತೂ ಮನಸ್ಸಿಗೆ ಭಾಳ ಅಂದರೆ ಭಾಳ ಸಂತೋಷವನ್ನು ತಂದುಕೊಟ್ಟಿದೆ, ಖುಷಿ ತಂದುಕೊಟ್ಟಿದೆ. ಅವರು ಕೂಡ ಮದುವೆಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಹೊಸದಾಗಿ ಮದುವೆ ಆಗ್ತಾ ಇರುವಂಥ ಗಂಡು ಹೆಣ್ಣಿಗೆ ವಿಶೇಷವಾಗಿ ಅವ್ರು ಬಂದು ಶುಭಾಶಯಗಳನ್ನು ಕೋರಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ಇವತ್ತು ಅತ್ತಿಬೆಲೆ ನಮ್ಮ ನಿವಾಸಕ್ಕೆ ಬಂದಿದ್ದರು. ಬಂದು ಸಾಕಷ್ಟು ಕಾಲ, ಒಂದು 2.5 3 ಗಂಟೆ ಕಾಲ ಇಲ್ಲಿದ್ದು ನಮ್ಮ ಕುಟುಂಬಸ್ಥರನ್ನ ಎಲ್ಲರನ್ನೂ ಮಾತಾಡಿಸಿ, ಮಕ್ಕಳಾಗಿ ದೊಡ್ಡವ್ರ ರೀತಿಯಲ್ಲೇ ಮಾತಾಡಿಸಿ, ಪ್ರತಿಯೊಬ್ಬರನ್ನು ಪ್ರೀತಿಪೂರ್ವಕವಾಗಿ ಎಲ್ಲರನ್ನೂ ಮಾತಾಡಿಸಿ, ಅದ್ರ ಜೊತೆಯಲ್ಲಿ ಸರಿಸುಮಾರು ಒಂದು 2-2.5 ಗಂಟೆ ಕಾಲ ಕಳೆದಿರುವಂಥದ್ದಾಗಿರ್ಬೋದು. ನಮ್ಮ ಮಾಧ್ಯಮದ ಮಿತ್ರರನ್ನು ಮಾತಾಡ್ಸೋಂಥವ್ರಾಗಿರ್ಬೋದು. ಅದಾದಮೇಲೆ ಊಟ ಸೇವಿಸಿ, ಊಟ ಆದಮೇಲೂ ಸಹ ಒಂದಷ್ಟು ಅರ್ಧ ಗಂಟೆಗಳ ಕಾಲ ಮನೆಯಲ್ಲಿದ್ದು ಎಲ್ರಿಗೂ ಫೋಟೋಗಳನ್ನು ಕೊಟ್ಟು ಅವರು ಕಾಲ ಕಳೆದಿದ್ದು ನಮ್ಮ ಎಲ್ಲ ಕುಟುಂಬಸ್ಥರಿಗೆ, ಎಲ್ರಿಗೂ, ಅದರಲ್ಲೂ ಮದುವೆ ಆಗಿರುವಂಥ ಹೊಸ ಹುಡುಗಗೆ ಇನ್ನಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅವರು ಎಷ್ಟು ಬ್ಯುಸಿ ಇದ್ದಾರಂತ ತಮ್ಮೆಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯನ್ ಫೀಮೇಲ್ ಸ್ಟಾರ್ಸಲ್ಲಿ ಇವರು ಆ ಪಟ್ಟಿಯಲ್ಲಿ ಟಾಪ್ ಸ್ಟಾರ್ಗಳಲ್ಲಿ ಇವರು ಒಬ್ಬರು. ಎಷ್ಟೋ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಈಗ ಬೇರೆದು ಈಗ ನೆಕ್ಸ್ಟ್ ಚಿರಂಜೀವಿ ಅವ್ರ ಜೊತೆಲಿ ಮಾಡ್ತಾಯಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹಿಂದೆ ಸಾಕಷ್ಟು ರಜನಿಕಾಂತ್ ಅವ್ರ ಜೊತೆಲೆಲ್ಲ ಮಾಡಿದರು. ಅದಾದಮೇಲೆ ಈ ಥರ ಸಾಕಷ್ಟು ದಿಗ್ಗಜರ ಜೊತೆಯಲ್ಲಿ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕನ್ನಡದಲ್ಲಿ ಪುನೀತ್ ಸರ್ ಆಗಿರ್ಬೋದು, ಅದಾದಮೇಲೆ
ದರ್ಶನ್ ಅವರಾಗಿರ್ಬೋದು, ಅದಾದಮೇಲೆ ಸುದೀಪ್ ಅವರಾಗಿರ್ಬೋದು, ಅದಾದಮೇಲೆ ಬಹುಮುಖ್ಯವಾಗಿ ನಮ್ಮ ಯಜಮಾನರು ಧ್ರುವಣ್ಣವ್ರ ಜೊತೆಲಾಗಿರ್ಬೋದು, ಶಿವಣ್ಣವ್ರ ಜೊತೆಲಾಗಿರ್ಬೋದು, ಉಪೇಂದ್ರ ಅವ್ರ ಜೊತೆಲಾಗಿರ್ಬೋದು, ಈ ಥರ ಸಾಕಷ್ಟು ಯಾರು ಈಗಿನ ಟಾಪ್ ಸ್ಟಾರ್ಸ್ ಯಾರಿದ್ದಾರೆ ಅವ್ರು ಎಲ್ಲರ ಜೊತೆಲೂ ಸ್ಕ್ರೀನ್ ಹಂಚ್ಕೊಂಡಿರುವಂಥವ್ರು. ಅದಾದಮೇಲೆ ದುನಿಯಾ ವಿಜಯ್ ಅವ್ರ ಜೊತೆ ಮೊನ್ನೆ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾ ಬಂತು, ಅದರಲ್ಲಂತೂ ಭಾಳ ಅದ್ಭುತವಾಗಿ ಅಭಿನಯನ ಮಾಡಿದ್ದಾರೆ. ಆಗ ಒಂದು ವಿಷ್ಣು ಸರ್ದು ಒಂದು ಸಿನಿಮಾ ರಿಲೀಸ್ ಆಗಿತ್ತು, ವೀರಪ್ಪ ನಾಯ್ಕ ಅಂತ. ಅದರಲ್ಲಿ ಶ್ರುತಿ ಮೇಡಮ್ ಅವ್ರದ್ದು ಯಾವ ಥರ ಪರ್ಫಾರ್ಮೆನ್ಸ್ ಇತ್ತು, ಆ ಥರ ಪರ್ಫಾರ್ಮೆನ್ಸ್ಗಳು ಈಗಿನ ಕಾಲಘಟ್ಟದಲ್ಲಿ ರಚಿತಾ ಮೇಡಮ್ ಅವ್ರು ಕೊಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಆಗ ರಕ್ಷಿತಾ ಅವರಾಗಿರ್ಬೋದು, ರಮ್ಯಾ ಅವರಾಗಿರ್ಬೋದು, ಅದಾದಮೇಲೆ ತದನಂತರದ ಜನ್ರೇಷನಲ್ಲಿ ಈಗಿನ ಎರಡೂವರೆ ದಶಕಗಳ ಕಾಲ ನಮ್ಮ ಚಿತ್ರರಂಗದಲ್ಲಿ ರಾರಾಜಿಸಬೇಕು ಅನ್ನೋದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಅವ್ರದ್ದು ಸಾಕಷ್ಟು ಶ್ರಮ ಇದೆ. ಒಂದು ಕಡೆ DKD ಆಗಿರ್ಬೋದು, ರಿಯಾಲಿಟಿ ಶೋಸ್ ಆಗಿರ್ಬೋದು, ಒಂದು ಕಡೆ ಸಮಾಜಮುಖಿ ಕೆಲಸ ಆಗಿರ್ಬೋದು, ಅದಾದಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಾ ಇರ್ಬೋದಾಗಿರ್ಬೋದು, ಭಾಳ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಇದರ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲೂ ಬಂದು ನಮ್ಮ ಕುಟುಂಬಕ್ಕೆ, ಅದರಲ್ಲೂ ಮನೆಗೆ ಬಂದು ಪರ್ಸ್ನಲಾಗಿ ಭೇಟಿ ಕೊಟ್ಟು ಮಾಡಿದ್ದು ನನಗಂತೂ ನಮ್ಮ ಕುಟುಂಬದ ಪರವಾಗಿ, ಶ್ರೀಮಾನ್ ಯಜಮಾನ್ ಕಾಟಪ್ಪ ಮತ್ತು ಕೆಂಚಮ್ಮನವರ ಪರಿವಾರದ ಪರವಾಗಿ, ನನ್ನ ಸ್ನೇಹಿತರ ಪರವಾಗಿ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಪರವಾಗಿ ರಚಿತಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ತುಂಬ ಅಂದರೆ ತುಂಬ ಚಿಕ್ಕ ಪದ ಆಗ್ಬಿಡುತ್ತೆ. ಈ ಅಭಿಮಾನ ಹಿಂಗೆ ಇಟ್ಕೊಳ್ತೀವಿ, ಇದನ್ನು ಹಂಗೆ ಮುಂದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ, ನಮ್ಮ ಮನೇಲಿ ಬಂದು ಊಟನ ಮಾಡಿಕೊಂಡು ನಮಗೆಲ್ಲ ನಾವು ಹೊಸ್ದಾಗಿ ಮದುವೆ ಆದಂಥ ಹುಡುಗಿ ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನಗನ್ಸುತ್ತೆ ನೀವು ತುಂಬ ಖುಷಿಯಾಗಿದ್ದಿರಿ ಇದ್ದಷ್ಟೊತ್ತು ಅಂತ ನಾನು ಭಾವಿಸ್ತೀನಿ. ಎಲ್ಲಾದರೂ ಅಲ್ಪ ಸ್ವಲ್ಪ ಏನಾದರೂ ನಿಮಗೆ ಬೇಜಾರಾಗೋ ಥರ ಏನಾದ್ರು ನಡೆದಿದ್ರೆ ಕ್ಷಮೆ ಇರಲಿ. ಮುಂದಿನ ಎಲ್ಲ ಚಿತ್ರಗಳು, ನೀವು ನಮ್ಮ ಚಿತ್ರರಂಗದಲ್ಲಿ ಇನ್ನು ಎಷ್ಟೇ ವರ್ಷ ಇದ್ರೂ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಆಗಿರ್ಬೋದು, ಇನ್ನು ಯಾವ ಪ್ರೊಫೆಷನ್ಗೆ ಹೋಗ್ತಿರೋ ಗೊತ್ತಿಲ್ಲ, ಅದು ಎಲ್ಲದರಲ್ಲೂ ನಿಮಗೆ ಶುಭವಾಗಲಿ ಅಂತ ಮನಸ್ಪೂರ್ವಕವಾಗಿ ಒಬ್ಬ ಧ್ರುವಣ್ಣ ಅಭಿಮಾನಿಯಾಗಿ, ಒಬ್ಬ ವ್ಯಕ್ತಿಗತವಾಗಿ ಮಹಾನಾಗಿ ನಾನು ಆಶಿಸ್ತೀನಿ. ನಂದು ಯಾವಾಗೂ ಹೇಳೋದೊಂದೇ, ದೇಹ ಮಣಿಗೆ ಉಸಿರು ಧ್ರುವಣ್ಣನಿಗೆ, ಜೈ ಧ್ರುವಣ್ಣ. ಸರ್, ಇರೋ ಒಂದು ಕಡೆ ಒಂದು ಕೈ ತುತ್ತು ಮುಖದ ಅವರ ಅಭಿಮಾನ ವ್ಯಕ್ತಪಡಿಸ್ತಾರೆ, ಅದ್ರ ಬಗ್ಗೆ ನಿಮ್ಮೊಂದು ಇಲ್ಲ, ಅದು ನನಗೂ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಆಶ್ಚರ್ಯ ಅನಿಸ್ತು. ಯಾಕಂದರೆ ನಾನು ನಾನು ಭೇಟಿಯಾಗಿರೋದು ಆಲ್ಮೋಸ್ಟ್ ಒಂದು 3-4 ಟೈಮ್ ಅಷ್ಟೇ. ಅದಾದಮೇಲೆ ಪರ್ಸ್ನಲಾಗೂ ನಮಗೆ ಅಷ್ಟೊಂದು ತೀರಾ ಕ್ಲೋಸ್ ಇಲ್ಲ. ಅದರಲ್ಲಿ ಅವ್ರ ದೊಡ್ಡ ಗುಣ ಗೊತ್ತಾಗ್ತೈತೆ, ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ. ನಾನೊಬ್ಬ ಆಫ್ಟರ್ ಆಲ್ ಒಬ್ಬ ಗಡಿ ಭಾಗದ ಒಬ್ಬ ಮಧ್ಯಮ ವರ್ಗದ ಹುಡುಗ. ನಾನೊಬ್ಬ MLA ಅಲ್ಲ, MP ಅಲ್ಲ, ಮಿನಿಸ್ಟ್ರ್ ಅಲ್ಲ, ಇಲ್ಲ ಉದ್ಯಮಿ ಅಲ್ಲ, ಏನೂ ಅಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಅವ್ರು ಕಾಣೋದೇ ಅವ್ರ ಗುಣ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಅಷ್ಟೇ, ನನ್ನೇ ಅಂತಲ್ಲ ಯಾರೇ ಆಗಿರಲಿ ಕೈ ತುತ್ತು ಊಟ ಕೊಡುವಂಥದ್ದು, ಅದರಲ್ಲಿ ಅವ್ರ ಕೈಯಲ್ಲಿ ಕೈ ತುತ್ತು ತಿನ್ನೋದು ಅನ್ನೋದಿದೆಯಲ್ಲ, ಅದು ಬಹಳ ವಿಶೇಷ. ಅವ್ರ ಸಂಸ್ಕಾರ ಅದು ಅಷ್ಟೇ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ರಚಿತಾ ಮೇಡಮ್ ಅವ್ರಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮನೆ ತೇವಣ್ಣನ ಕುಟುಂಬ ನಿವಾಸಕ್ಕೆ ನಮ್ಮ ರಚಿತಾ ಅಕ್ಕನವರು ಮನೆಗೆ ಆಗಮಿಸಿದರು. ನಮಗೆಲ್ಲ ತುಂಬ ಖುಷಿಯಾಯಿತು. ಹೊಸ ಮದುವೆ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದರು. ಅದೇ ರೀತಿ ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ 100 ಜನ ಅಭಿಮಾನಿಗಳು ಅವ್ರು ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಅಣ್ಣ ಮಹಾನಣ್ಣನವರು. ಅವರು ಸಂಪಾದನೆ ಮಾಡಿದಂಥ ಹಲವಾರು ರಾಜ್ಯದ ಆ್ಯಕ್ಟರ್ಸ್ ಈ ಮನೆಗೆ ಬಂದು ಹೋಗಿದ್ದಾರೆ. ಯಾಕಂದರೆ ಅವ್ರ ಪ್ರೀತಿ ವಿಶ್ವಾಸದಿಂದ ಸಾಧ್ಯ ಅದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದಲ್ಲೂ ಅವರು ಎಲ್ಲ ದೊಡ್ಡ ಮಟ್ಟದ ಹೀರೋಗಳನ್ನ ಪ್ರೀತಿ ಸಂಪಾದನೆ ಮಾಡಲಿ, ಅವ್ರ ಜೊತೆ ನಾವು ಸದಾ ಇರ್ತೀವಿ. ಮತ್ತು ರಚಿತಾ ಅಕ್ಕನಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವ್ರನ್ನ ಹಲವಾರು ಅಭಿಮಾನಿಗಳು ನೋಡಬೇಕು ಅಂತ ಕಾಯ್ತಾಯಿದ್ರು. ಇವತ್ತು ತುಂಬ ಖುಷಿಯಾಯಿತು. ಅವ್ರ ಜೊತೆ ಸದಾ ನಾವಿರ್ತೀವಿ.